ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ, ಯಾವುದೇ ಪೀಠಿಕೆಗಳಿಲ್ಲದೆ ನೇರವಾಡಿ ವಿಷಯಕ್ಕೆ ಬರೋಣ. ನಾವು ಇವತ್ತು ಒಂದು ಆತಂಕಕಾರಿ ಭವಿಷ್ಯದ ಸನ್ನಿವೇಶದಿಂದ ಶುರು ಮಾಡಲಿದ್ದೇವೆ. ಇದು ನಮ್ಮ ದೇಶದ ಮುಂದಿರುವ ಅತಿದೊಡ್ಡ ಆರ್ಥಿಕ ಬಿಕ್ಕಟ್ಟನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಮುಖ್ಯ. ಇಲ್ಲಿ ಕಾಣುತ್ತಿರುವ ದಿನಾಂಕವನ್ನು ಒಮ್ಮೆ ಗಮನಿಸಿ. ಮೇ 10, 2026. ಹೈದರಾಬಾದ್ನ ಪರೇಡ್ ಗ್ರೌಂಡ್ಸ್ನಲ್ಲಿ ಲಕ್ಷಾಂತರ ಜನರ ಮುಂದೆ ನಿಂತು ಸ್ವತಃ ದೇಶದ ಪ್ರಧಾನಮಂತ್ರಿಗಳು ಕೈಮುಗಿದು ಪ್ಲೀಸ್ ದಯಮಾಡಿ ಪೆಟ್ರೋಲ್ ಡೀಸೆಲ್ ಬಳಕೆ ತಗ್ಗಿಸಿ ಅಂತ ಬೇಡಿಕೊಳ್ಳುವಂತಹ ಒಂದು ಭಯಾನಕ ಸನ್ನಿವೇಶವನ್ನು ಸ್ವಲ್ಪ ಊಹಿಸ್ಕೊಳ್ಳಿ. ಒಂದು ಸಾರ್ವಭೌಮ ರಾಷ್ಟ್ರದ ನಾಯಕರು ಹೀಗೆ ಬೇಡಿಕೊಳ್ಳುವ ಪರಿಸ್ಥಿತಿ ಬಂದ್ರೆ ನಮ್ಮ ಆರ್ಥಿಕತೆ ಎಷ್ಟು ಮಟ್ಟಿಗೆ ಕುಸಿದಿರಬಹುದು ಅಲ್ವಾ? ಇದು ಕೇವಲ ಕಲ್ಪನೆ ಆದ್ರೂ ನಾವೀಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಇದು ಶೀಘ್ರದಲ್ಲೇ ನಮ್ಮ ಕಣ್ಣು ಮುಂದಿನ ವಾಸ್ತವವಾಗಬಹುದು. ಸರಿ, ಈಗ ಇದರ ಆಳಕ್ಕೆ ಇಳಿಯೋಣ. ಈ ಕರಾಳ ಭವಿಷ್ಯ ಕೇವಲ ಕಲ್ಪನೆ ಅಲ್ಲ, ನಮ್ಮ ಕಣ್ಣು ಮುಂದೆ ನಿಂತಿರುವ ಕಠಿಣ ವಾಸ್ತವ. ನಾವು ಬಳಸುವ ಒಟ್ಟು ತೈಲದಲ್ಲಿ ಬರೋಬ್ಬರಿ 89% ಭಾಗವನ್ನು ವಿದೇಶಗಳಿಂದಲೇ ಆಮದು ಮಾಡಿಕೊಳ್ತಿದ್ದೇವೆ. ಇದು ನಮ್ಮ ದೇಶವನ್ನು ಎಂಥ ಅಪಾಯಕಾರಿ ಮಟ್ಟದ ಪರಾವಲಂಬನೆಗೆ ದೂಡಿಲೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ. ಈಗ ನಿಮ್ಮನ್ನು ಬೆಚ್ಚಿ ಬೀಳಿಸುವೊಂದು ಅಂಶವನ್ನು ಹೇಳ್ತೀನಿ. ಕೇವಲ ಒಂದು ಸಂಖ್ಯೆ: 3 ಕೋಟಿ ರೂಪಾಯಿ. ಹೌದು, ನಾವು ಈ ಒಂದು ವಾಕ್ಯವನ್ನು ಮಾತನಾಡುವಷ್ಟರಲ್ಲಿ ಅಂದ್ರೆ ಪ್ರತಿ 1 ನಿಮಿಷಕ್ಕೆ ನಮ್ಮ ದೇಶದಿಂದ 3 ಕೋಟಿ ರೂಪಾಯಿಗಳು ವಿದೇಶಿ ತೈಲವನ್ನು ಖರೀದಿಸಲು ಹರಿದು ಹೋಗುತ್ತಿದೆ. ಯೋಚಿಸಿ, ನಮ್ಮ ಮಕ್ಕಳ ಶಿಕ್ಷಣಕ್ಕೆ, ಮೂಲಸೌಕರ್ಯಗಳಿಗೆ, ಆಸ್ಪತ್ರೆಗಳಿಗೆ ಬಳಕೆ ಆಗಬೇಕಿದ್ದ ನಮ್ಮದೇ ಹಣ ಪ್ರತಿ ನಿಮಿಷ ಅರಬ್ ದೇಶಗಳ ಖಜಾನೆಯನ್ನು ಸೇರುತ್ತಿದೆ. ಖಂಡಿತ ಇದು ಆಘಾತಕಾರಿ. ಈ ಅಂಕಿಅಂಶಗಳು ನಮ್ಮ ಪರಿಸ್ಥಿತಿಯ ನೈಜ ಚಿತ್ರಣವನ್ನು ಬಿಚ್ಚಿಡುತ್ತವೆ. ಆ ದೊಡ್ಡ ಭಾಗವನ್ನು ನೋಡಿ. ನಮ್ಮ ದೇಶ ಪ್ರತಿದಿನ 48 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತದೆ. ಇದರ ಅರ್ಥವೇನು ಗೊತ್ತಾ? ವರ್ಷಕ್ಕೆ ಬರೋಬ್ಬರಿ 16 ಲಕ್ಷ ಕೋಟಿ ರೂಪಾಯಿಗಳು ವಿದೇಶದ ಪಾಲಾಗುತ್ತಿದೆ. ಇದರ ಜೊತೆಗೆ ನಮ್ಮ ರಾಷ್ಟ್ರೀಯ ತೈಲ ಕಂಪನಿಗಳು ತಿಂಗಳಿಗೆ 30,000 ಕೋಟಿ ರೂಪಾಯಿಗಳ ನಷ್ಟವನ್ನು ಭರಿಸುತ್ತಿವೆ. ಇದು ಹೀಗೆಯೇ ಮುಂದುವರೆದರೆ ನಮ್ಮ ಆರ್ಥಿಕ ವ್ಯವಸ್ಥೆ ತಡೆಕೊಳ್ಳಲು ಸಾಧ್ಯವೇ? ಖಂಡಿತವಾಗಿಯೂ ಇಲ್ಲ. ಈ ಆತಂಕಕಾರಿ ಸಮಸ್ಯೆ ದಿಢೀರನ್ನೇ ಹುಟ್ಟಿದ್ದಲ್ಲ. ಹಿಂದಿರುಗಿ ನೋಡಿದಾಗ ಇದು ಕೇವಲ ಯಾವುದೇ ಒಂದು ಪಕ್ಷ ಅಥವಾ ಸರ್ಕಾರದ ವೈಫಲ್ಯ ಖಂಡಿತ ಅಲ್ಲ. ಬದಲಾಗಿ ಇದು ಕಳೆದ 50 ವರ್ಷಗಳ ನಮ್ಮೆಲ್ಲರ ಸಾಮೂಹಿಕ ನಿಷ್ಕ್ರಿಯತೆ. 1973ರ ಅರಬ್ ತೈಲ ಬಿಕ್ಕಟ್ಟು ನಮಗೆ ಮೊದಲೇ ಎಚ್ಚರಿಕೆ ಗಂಟೆಯಾಗಿತ್ತು. 2019ರಲ್ಲಿ ನೀತಿ ಆಯೋಗ ಪೆಟ್ರೋಲ್ ವಾಹನಗಳನ್ನು ನಿಲ್ಲಿಸಲು ಸೂಚಿಸಿತ್ತು. ಆದರೂ ನಾವು ಎಚ್ಚೆತ್ತುಕೊಂಡಿಲ್ಲ. 2026ರ ಹೊತ್ತಿಗೆ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನಿಂದ ಹಾರ್ಮೂಜ್ ಜಲಸಂಧಿ ಏನಾದರೂ ಮುಚ್ಚಿದರೆ ನಮ್ಮ ದೇಶದ ವಾಹನಗಳ ಚಕ್ರಗಳು ಸಂಪೂರ್ಣವಾಗಿ ಸ್ತಬ್ಧವಾಗಲಿವೆ. ಇದು ನೇರವಾಗಿ ನಮ್ಮ ಆರ್ಥಿಕ ಸಾರ್ವಭೌಮತ್ವದ ಮೇಲಿನ ಅಟ್ಯಾಕ್. ಜಾಗತಿಕ ಮಟ್ಟದ ಈ ಹೋಲಿಕೆ ನಿಜಕ್ಕೂ ಬೆರಗುಗೊಳಿಸುವಂತಿದೆ. ಜಗತ್ತಿನ ಇತರ ದೇಶಗಳು ಹೇಗೆ ತಮ್ಮ ಭವಿಷ್ಯವನ್ನು ಈಗಲೇ ಭದ್ರಪಡಿಸಿಕೊಳ್ಳುತ್ತಿವೆ ಎಂಬುದನ್ನು ನೋಡಿ. ನಾರ್ವೆ ತನ್ನದೇ ಆದ ತೈಲ ನಿಕ್ಷೇಪ ಹೊಂದಿದ್ದರೂ ಅಲ್ಲಿ ಮಾರಾಟವಾಗುವ 90% ಕಾರುಗಳು ಎಲೆಕ್ಟ್ರಿಕ್ ಆಗಿವೆ. ಚೀನಾ ಇವಿ ಮತ್ತು ಬ್ಯಾಟರಿ ಉತ್ಪಾದನೆಯಲ್ಲಿ ವಿಶ್ವನಾಯಕನಾಗಿ ಬೆಳೆದು ನಿಂತಿದೆ. ಇಸ್ರೇಲ್ನಂತಹ ಮರುಭೂಮಿ ದೇಶ ಸೌರಶಕ್ತಿಯಲ್ಲಿ ಸ್ವಾವಲಂಬಿಯಾಗಿದೆ. ಆದರೆ ನಮ್ಮ ಭಾರತದಲ್ಲಿ ವರ್ಷದ 300 ದಿನಗಳು ಸುಡುಬಿಸಿಲಿರುತ್ತದೆ. ಆದರೂ ನಮ್ಮಲ್ಲಿ ಸೌರಶಕ್ತಿ ಮತ್ತು ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಇನ್ನೂ ಕನಿಷ್ಠ ಮಟ್ಟದಲ್ಲೇ ಇದೆ. ಇದು ನಾವೆಲ್ಲರೂ ಕಲಿಯಬೇಕಾದ ಬಹುದೊಡ್ಡ ಪಾಠ ಅಲ್ವಾ? ಸರಿ, ಈ ದೊಡ್ಡ ಆರ್ಥಿಕ ಅಂಕಿಅಂಶಗಳಿಂದ ಸ್ವಲ್ಪ ಹೊರಬಂದು ನೇರವಾಗಿ ನಿಮ್ಮ ದಿನನಿತ್ಯದ ಬದುಕಿಗೆ ಬರೋಣ. ಇದು ಈ ವಿಶ್ಲೇಷಣೆಯ ಅತ್ಯಂತ ಕುತೂಹಲಕಾರಿ ಭಾಗ. ರಾಷ್ಟ್ರದ ಹಣೆಬರಹವನ್ನು ಬದಲಾಯಿಸುವ ನಿಜವಾದ ಶಕ್ತಿಯಿರೋದು ನಮ್ಮ ಮಧ್ಯಮವರ್ಗದ ಕುಟುಂಬಗಳು ಮತ್ತು ಯುವ ವೃತ್ತಿಪರರ ಕೈಯಲ್ಲಿ. ಇದು ಕೇವಲ ಪರಿಸರವನ್ನು ಉಳಿಸುವ ಮಾತಲ್ಲ, ಬದಲಾಗಿ ನಮ್ಮ ಸ್ವಂತ ಹಣವನ್ನು ಉಳಿಸಿ ನಮ್ಮ ಭವಿಷ್ಯವನ್ನು ಭದ್ರಪಡಿಸುವ ಒಂದು ಸ್ಮಾರ್ಟ್ ಲೆಕ್ಕಾಚಾರ. ಈ ಅಂಕಿಅಂಶಗಳು ನಮ್ಮ ಮನೆಯ ಆರ್ಥಿಕ ಚಿತ್ರಣವನ್ನು ಎಷ್ಟು ಅದ್ಭುತವಾಗಿ ಬಿಚ್ಚಿಡುತ್ತವೆ ಅಂದ್ರೆ, ಒಂದು ಸಾಮಾನ್ಯ ಕುಟುಂಬ ವರ್ಷಕ್ಕೆ ಪೆಟ್ರೋಲ್ ಮತ್ತು ವಿದ್ಯುತ್ ಬಿಲ್ಗಾಗಿ ಸುಮಾರು 75,000 ರೂಪಾಯಿಗಳನ್ನು ಖರ್ಚು ಮಾಡ್ತದೆ. ಅದು 5 ವರ್ಷಗಳಲ್ಲಿ ಲೆಕ್ಕ ಹಾಕಿದ್ರೆ ಸಂಪೂರ್ಣ ನಷ್ಟ. ಆದರೆ ಅದೇ ಕುಟುಂಬ ಎಲೆಕ್ಟ್ರಿಕ್ ವಾಹನ ಮತ್ತು ಮೇಲ್ಛಾವಣಿಯ ಸೌರಶಕ್ತಿಗೆ ಬದಲಾದರೆ ಇಂಧನ ವೆಚ್ಚ ಬಹುತೇಕ ಶೂನ್ಯಕ್ಕೆ ಇಳಿಯುತ್ತದೆ. ಕೇವಲ 5 ವರ್ಷಗಳಲ್ಲಿ 2.5 - 3 ಲಕ್ಷ ರೂಪಾಯಿಗಳನ್ನು ನಾವು ಸುಲಭವಾಗಿ ಉಳಿಸಬಹುದು. ಇದು ಕೇವಲ ಬದಲಾವಣೆಯಲ್ಲ, ಇದು ನಮ್ಮ ಭವಿಷ್ಯದ ಸಂಪತ್ತು ಸೃಷ್ಟಿಯ ಒಂದು ಅದ್ಭುತ ಮಾರ್ಗ.
ನಮ್ಮ ದೈನಂದಿನ ಪ್ರಯಾಣದ ವೆಚ್ಚದಲ್ಲಿನ ಬೃಹತ್ ವ್ಯತ್ಯಾಸವನ್ನು ಇಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಸಾಮಾನ್ಯ ಪೆಟ್ರೋಲ್ ಸ್ಕೂಟರ್ನಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸಲು ₹100 ಖರ್ಚಾದರೆ ಅದೇ ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ಕೇವಲ ₹8 ಖರ್ಚಾಗುತ್ತದೆ. ಹೌದು, ಕೇವಲ ₹8. ಒಂದು ಹೊಸ ಇವಿ ಸ್ಕೂಟರ್ ಸಾಮಾನ್ಯ ಸ್ಕೂಟರ್ಗಿಂತ ಆರಂಭದಲ್ಲಿ ಕೇವಲ ₹25,000ಗಳಷ್ಟು ಮಾತ್ರ ದುಬಾರಿಯಾಗಿರಬಹುದು, ಆದರೆ ನಾವು ಉಳಿಸುವ ಹಣದಿಂದ ಆ ಹೆಚ್ಚುವರಿ ಮೊತ್ತವನ್ನು ಕೆಲವೇ ತಿಂಗಳುಗಳಲ್ಲಿ ಮರಳಿ ಪಡೆಯಬಹುದು. ಲೆಕ್ಕಾಚಾರ ತುಂಬಾ ಸಿಂಪಲ್ ಆಗಿದೆ. ಮತ್ತು ಅತ್ಯಂತ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಈ ಪರಿವರ್ತನೆಗೆ ಸರ್ಕಾರವು ಸಂಪೂರ್ಣವಾದ ಬೆಂಬಲ ನೀಡುತ್ತಿದೆ. ಪಿಎಂ ಸೂರ್ಯ ಘರ್ ಯೋಜನೆಯಡಿ 40% ಸಬ್ಸಿಡಿ ಪಡೆಯಬಹುದು, ಜೊತೆಗೆ ತಿಂಗಳಿಗೆ 300 ಯೂನಿಟ್ ಉಚಿತ ವಿದ್ಯುತ್ ಸಿಗ್ತದೆ. ಇನ್ನು ಎಲೆಕ್ಟ್ರಿಕ್ ವಾಹನಗಳ ಮೇಲಿನ ಜಿಎಸ್ಟಿ ಕೇವಲ 5% ಮಾತ್ರ ಇದೆ. ಪೆಟ್ರೋಲ್ ವಾಹನಗಳಿಗೆ ಇದು 18% ಇದೆ ಅನ್ನೋದನ್ನ ಮರಿಬೇಡಿ. ಜೊತೆಗೆ ಕೇಂದ್ರ ಸರ್ಕಾರದಿಂದ ನೇರ ಸಬ್ಸಿಡಿಯೂ ಲಭ್ಯವಿದೆ. ಅಂದ್ರೆ ನಮ್ಮ ಜೀವನ ಶೈಲಿಯನ್ನು ಮೇಲ್ದರ್ಜೆಗೇರಿಸಿಕೊಳ್ಳಲು ಮತ್ತು ನಮ್ಮ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಸರ್ಕಾರವೇ ನಮಗೆ ಹಣ ಕೊಟ್ಟು ಪ್ರೋತ್ಸಾಹ ನೀಡ್ತಿದೆ. ಈಗ ಒಂದು ಬಹುದೊಡ್ಡ ಪ್ರಶ್ನೆ ನಮ್ಮ ಮುಂದಿದೆ. ಈ ಲೆಕ್ಕಾಚಾರ ಇಷ್ಟೊಂದು ಸ್ಪಷ್ಟವಾಗಿದ್ದರೂ, ಇಷ್ಟು ದೊಡ್ಡ ಮಟ್ಟದ ಉಳಿತಾಯ ನಮ್ಮ ಕಣ್ಣು ಮುಂದಿದ್ದರೂ, ನಮ್ಮ ದೇಶದ ವಿದ್ಯಾವಂತರು, ಯುವ ವೃತ್ತಿಪರರು ಇನ್ನೂ ಏಕೆ ಆ ಹಳೆಯ ಪದ್ಧತಿಯನ್ನೇ ಅಂಟಿಕೊಂಡಿದ್ದಾರೆ? ಯೋಚನೆ ಮಾಡಿದ್ದೀರಾ? ಇದಕ್ಕೆ ಕಾರಣ ನಮ್ಮ ಆರ್ಥಿಕತೆಯಲ್ಲ, ಬದಲಾಗಿ ನಮ್ಮ ಮಾನಸಿಕ ಸ್ಥಿತಿ. ಬನ್ನಿ, ಇದರ ಹಿಂದಿರುವ ಮನೋವಿಜ್ಞಾನವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇದು ನಾವೆಲ್ಲರೂ ಒಪ್ಪಿಕೊಳ್ಳಲೇಬೇಕಾದ ಒಂದು ಕಹಿ ಸತ್ಯ. ಇದೊಂದು ರೀತಿಯ 200 ವರ್ಷಗಳ ವಸಾಹತುಶಾಹಿ ಗುಲಾಮಗಿರಿಯ ಮನಸ್ಥಿತಿ ಅಂತಾನೆ ಹೇಳ್ಬೋದು. ವಿದೇಶಿ ವಸ್ತು ಎಂದರೆ ಶ್ರೇಷ್ಠ, ನಮ್ಮ ದೇಶದ ವಸ್ತು ಎಂದರೆ ಕೀಳು ಎಂಬ ಭಾವನೆ. ವಿದೇಶಿ ಕಾರುಗಳನ್ನು ಓಡಿಸಿದ್ರೆ ಪ್ರತಿಷ್ಠೆ, ಅದೇ ನಮ್ಮದೇ ದೇಶದ ಎಲೆಕ್ಟ್ರಿಕ್ ಕಾರ್ ತಂದ್ರೆ ಓಹೋ, ಇವರು ಹಣ ಉಳಿಸೋಕ್ ನೋಡ್ತಿದ್ದಾರೆ ಎಂಬ ತಪ್ಪು ಕಲ್ಪನೆ ನಮ್ಮಲ್ಲಿದೆ. ಕೇವಲ ಚಿನ್ನದ ಆಮದಿಗಾಗಿಯೇ ನಾವು $71 ಬಿಲಿಯನ್ ಅಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಸುರಿತಿದ್ದೇವೆ. ಇದು ನಮ್ಮ ದೇಶದ ಆರ್ಥಿಕತೆಗೆ ಅದೆಷ್ಟು ದೊಡ್ಡ ಹೊಡೆತ ನೀಡ್ತಿದೆ ಎಂಬುದನ್ನು ನಾವು ಗಂಭೀರವಾಗಿ ಆಲೋಚಿಸಲೇಬೇಕಿದೆ. ಜಾಗತಿಕ ಮಟ್ಟದ ನಿಜವಾದ ಪ್ರಬುದ್ಧತೆ ಮತ್ತು ನಮ್ಮಲ್ಲಿನ ಶ್ರೀಮಂತಿಕೆಯ ಭ್ರಮೆಯ ನಡುವಿನ ವ್ಯತ್ಯಾಸವನ್ನು ಈ ಹೋಲಿಕೆ ಅದ್ಭುತವಾಗಿ ವಿವರಿಸುತ್ತದೆ. ಜಗತ್ತಿನ ಮುಂದುವರೆದ ದೇಶಗಳಾದ ನಾರ್ವೆ ಅಥವಾ ಚೀನಾದ ಗಣ್ಯರನ್ನು ನೋಡಿ. ಅವರು ಅತ್ಯಾಧುನಿಕ ತಂತ್ರಜ್ಞಾನದ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿಸುತ್ತಾರೆ. ಆದರೆ ನಮ್ಮಲ್ಲಿನ ಗಣ್ಯರು ಇನ್ನೂ ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ವಿದೇಶಿ ಐಷಾರಾಮಿ ವಾಹನಗಳನ್ನು ಖರೀದಿಸುವ ಮೂಲಕ ನಮ್ಮ ವ್ಯಾಪಾರ ಕೊರತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತಿದ್ದಾರೆ. ಆಧುನಿಕ ಪ್ರಬುದ್ಧತೆ ಎಂದರೆ ಭವಿಷ್ಯದ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡುವುದೇ ಹೊರತು ಕೇವಲ ಬ್ರ್ಯಾಂಡ್ಗಳ ಹಿಂದೆ ಓಡುವುದಲ್ಲ, ಅಲ್ವಾ? ಹಾಗಾದ್ರೆ ಈ ಬದಲಾವಣೆಯನ್ನು ತರುವವರು ಯಾರು? ಖಂಡಿತವಾಗಿಯೂ ನಮ್ಮ ವಿದ್ಯಾವಂತ ಯುವ ವೃತ್ತಿಪರರು. ಸಮಾಜದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸುವ ಶಕ್ತಿ ಇರುವುದೇ ಯುವಜನತೆಯಲ್ಲಿ. ಒಬ್ಬ ವಕೀಲರು ಎಲೆಕ್ಟ್ರಿಕ್ ವಾಹನದಲ್ಲಿ ನ್ಯಾಯಾಲಯಕ್ಕೆ ಹೋದ್ರೆ, ಅಥವಾ ಒಬ್ಬ ಪ್ರಾಧ್ಯಾಪಕರು ತಮ್ಮ ಮನೆಗೆ ಸೌರಶಕ್ತಿ ಅಳವಡಿಸಿಕೊಂಡ್ರೆ ಅದನ್ನು ನೋಡಿ ಅವರ ಸುತ್ತಮುತ್ತಲಿನ 10 ಜನರು ಪ್ರೇರೇಪಿತರಾಗುತ್ತಾರೆ. ನಿಮ್ಮ ಈ ಒಂದು ಸಣ್ಣ ಆಯ್ಕೆ ಸಮಾಜದಲ್ಲಿ ಬಹುದೊಡ್ಡ ಬದಲಾವಣೆಯ ಅಲೆಗಳನ್ನು ಸೃಷ್ಟಿಸುವ ಅದ್ಭುತ ಶಕ್ತಿಯನ್ನು ಹೊಂದಿದೆ. ಇದೇ ಕಾರಣಕ್ಕೆ ನಾವಿನ್ನು ದೇಶಭಕ್ತಿಯ ವ್ಯಾಖ್ಯಾನವನ್ನು ಸ್ವಲ್ಪ ಬದಲಾಯಿಸಬೇಕಾಗಿದೆ. ಕೇವಲ ಘೋಷಣೆಗಳನ್ನು ಕೂಗುವುದು ಮಾತ್ರ ದೇಶಭಕ್ತಿಯಲ್ಲ. ಭಾರತೀಯ ಸಂವಿಧಾನದ ಅನುಚ್ಛೇದ 51A ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ದೇಶದ ಸಂಪತ್ತು, ಸಂಪನ್ಮೂಲ ಮತ್ತು ಸಾರ್ವಭೌಮತ್ವವನ್ನು ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಕರ್ತವ್ಯ. ವಿದೇಶಿ ವಿನಿಮಯವನ್ನು ಉಳಿಸುವುದು, ತೈಲ ಆಮದನ್ನು ಕಡಿಮೆ ಮಾಡುವುದು, ಇದೇ ಇಂದಿನ ನೈಜ ಆಧುನಿಕ ಆರ್ಥಿಕ ದೇಶಭಕ್ತಿ. ಇದು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಇದು ನಮ್ಮೆಲ್ಲರ ಸಾಂವಿಧಾನಿಕ ಹೊಣೆಗಾರಿಕೆ. ಹಾಗಾದ್ರೆ ಈ ಹೊಸ ಆರ್ಥಿಕ ದೇಶಭಕ್ತಿಯ ನಿಯಮಗಳೇನು? ಇಲ್ಲಿರುವ ಈ 4 ಸರಳ ಹೆಜ್ಜೆಗಳನ್ನು ಗಮನಿಸಿ. 1. ನಿಮ್ಮ ಮುಂದಿನ ವಾಹನ ಎಲೆಕ್ಟ್ರಿಕ್ ವಾಹನವಾಗಿರಲಿ. 2. ಪಿಎಂ ಸೂರ್ಯ ಘರ್ ಯೋಜನೆಯಡಿ ಮನೆಯ ಮೇಲ್ಛಾವಣಿಯಲ್ಲಿ ಸೌರಶಕ್ತಿ ಘಟಕವನ್ನು ಅಳವಡಿಸಿಕೊಳ್ಳುವುದು. 3. ಆದಷ್ಟು ನಮ್ಮದೇ ದೇಶದಲ್ಲಿ ತಯಾರಾದ ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳಿಗೆ ಆದ್ಯತೆ ನೀಡುವುದು. ಮತ್ತು 4. ಅನಗತ್ಯ ವಿದೇಶಿ ಐಷಾರಾಮಿ ವಸ್ತುಗಳ ವ್ಯಾಮೋಹವನ್ನು ಬಿಡುವುದು. ಈ ಪ್ರತಿಯೊಂದು ಹೆಜ್ಜೆಯೂ ಪ್ರತಿ ನಿಮಿಷಕ್ಕೆ ಹರಿದು ಹೋಗ್ತಿರುವ ಆ 3 ಕೋಟಿ ರೂಪಾಯಿಗಳನ್ನು ತಡೆಯುವ ನಮ್ಮ ಪ್ರಬಲ ಅಸ್ತ್ರಗಳಾಗಿವೆ. ಇವುಗಳ ಮೂಲಕ ನಾವು ಆರ್ಥಿಕವಾಗಿ ಬಲಿಷ್ಠ ಮತ್ತು ಸ್ವಾವಲಂಬಿ ಭಾರತವನ್ನು ಖಂಡಿತ ಕಟ್ಟಬಹುದು. ಅಂತಿಮವಾಗಿ ನಾವು ಈ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೇವೆ. ಮುಂದಿನ ಬಾರಿ ಯಾವುದೇ ಒಂದು ದೊಡ್ಡ ಮೊತ್ತದ ವಸ್ತುವನ್ನು ಖರೀದಿಸುವ ಮುನ್ನ ಪ್ರತಿಯೊಬ್ಬರೂ ಈ ಒಂದು ಪ್ರಶ್ನೆಯನ್ನು ತಮಗೆ ತಾವೇ ಕೇಳಿಕೊಳ್ಳಬೇಕು. ನಾವು ನೀಡುತ್ತಿರುವ ಈ ಹಣ ವಿದೇಶದಲ್ಲಿ ಮತ್ತೊಂದು ಸಾಮ್ರಾಜ್ಯವನ್ನು ಕಟ್ಟಲು ಹೋಗುತ್ತಿದೆಯೋ ಅಥವಾ ನಮ್ಮದೇ ದೇಶದ ಆರ್ಥಿಕ ಸಾರ್ವಭೌಮತ್ವವನ್ನು ಬಲಪಡಿಸುತ್ತಿದೆಯೋ?
ಈ ಒಂದು ನಿರ್ಧಾರವೇ ನಮ್ಮ ಮತ್ತು ನಮ್ಮ ಮುಂದಿನ ಪೀಳಿಗೆಯ ಆರ್ಥಿಕ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಯೋಚಿಸಿ.